ಹಲೋ ಡಿಯರ್ DCT aspirants, ವೆಲ್ಕಮ್ ಟು ಅನದರ್ ವಿಡಿಯೋ ಫ್ರಮ್ ಅಭ್ಯಾಸ ಅಕಾಡೆಮಿ. ನಮಗೆ ಗೊತ್ತಿರೋ ಹಾಗೆ ಟಾಪಿಕ್ ಆಫ್ ದ ಡೇ ಅಂತ ಎವ್ರಿ ಡೇ ಮಾಡ್ತಾ ಇರ್ತೀವಿ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು S&D ಅಂದ್ರೆ ಸ್ಟಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್ ಏನು ಸಬ್ಜೆಕ್ಟ್ ಇದೆ, ಆ ಸಬ್ಜೆಕ್ಟ್ ನಲ್ಲಿ ಬರುವಂತ ಫಸ್ಟ್ ಯೂನಿಟ್ ಏನಿದೆ ಡೇಟಾ ಕಲೆಕ್ಷನ್ ಅಂಡ್ ಟೈಪ್ಸ್ ಅಂತ, ಅದರಲ್ಲಿ ಬರುವಂತ ಒಂದು ಚಿಕ್ಕ ಟಾಪಿಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದ್ರ ಬಗ್ಗೆ ನಿಮಗೆ 100% ಒಂದು ಕ್ವಶನ್ ಕೇಳ್ತಾನೆ. ಕರೆಕ್ಟಾಗಿ ನಾನು ಹೇಳೋಷ್ಟು ತಿಳ್ಕೊಂಬಿಡಿ. ಸೊ ನಿಮಗೆ ಇಟ್ ವಿಲ್ ಬಿ ವೆರಿ ಈಸಿ. ಸೊ ನಿಮಗೆ ಕ್ಲಾಸಿಫಿಕೇಶನ್ ಆಫ್ ಡೇಟಾ ಅಂತ ಕೇಳ್ತಾನೆ. ಸೊ ಮೇಜರ್ಲಿ ನಾವು ಡೇಟಾನ ಎರಡು ಟೈಪ್ಸ್ ಆಗಿ ನಾವು ಡಿವೈಡ್ ಮಾಡ್ತೀವಿ. ಒಂದ್ ಬಂದ್ಬಿಟ್ಟು ಕ್ವಾಂಟಿಟೇಟಿವ್ ಡೇಟಾ, ಇನ್ನೊಂದು ಕ್ವಾಲಿಟೇಟಿವ್ ಡೇಟಾ ಅಂತ. ಕ್ವಾಂಟಿಟೇಟಿವ್ ಡೇಟಾ ಅಂತ ಅಂದ್ರೆ ಡೆಫಿನಿಷನ್ ನೋಡೋಣ. ದ ಡೇಟಾ ವಿಚ್ ಆರ್ ನ್ಯೂಮರಿಕಲಿ ಮೆಜರಬಲ್ ಆರ್ ಕಾಲ್ಡ್ ಕ್ವಾಂಟಿಟೇಟಿವ್ ಡೇಟಾ ಅಂತ. ಯಾವ್ದಾದ್ರು ಒಂದು ಡೇಟಾನ ನಾವು ನಂಬರ್ ನಲ್ಲಿ ಎಕ್ಸ್ಪ್ರೆಸ್ ಮಾಡೋದಾದ್ರೆ ಅಂತ ಡೇಟಾನ ನಾವು ಕ್ವಾಂಟಿಟೇಟಿವ್ ಡೇಟಾ ಅಂತ ಕರಿತೀವಿ. ನಂಬರ್ ನಲ್ಲಿ ಅಂತ ಅಂದ್ರೆ ಏನು ಅಂದ್ರೆ, ಸಪೋಸ್ ಒಂದು ಹೈಟ್ ಆಫ್ ಎ ಪರ್ಸನ್ ಹೇಳ್ತೀವಿ. ಹೈಟ್ ಆಫ್ ಎ ಪರ್ಸನ್ ಎಷ್ಟು ಅಂತ ಕೇಳಿದ್ರೆ 5.4, 6 ಫೀಟ್ ಇದ್ದಾನೆ, 5 ಫೀಟ್ ಇದ್ದಾನೆ ಅಂತ ಅದ್ರ ನಂಬರ್ ಎಕ್ಸ್ಪ್ರೆಸ್ ಮಾಡ್ತೀವಲ್ವಾ, ದಟ್ ಈಸ್ ವಾಟ್ ದಿ ಕ್ವಾಂಟಿಟೇಟಿವ್ ಡೇಟಾ. ಅಂದ್ರೆ ಡೇಟಾ ನೋಡಿ, ಹೈಟ್ ಅಂತ ಇದೆಯಲ್ಲ, ಹೈಟ್ ಅನ್ನೋದು ಕ್ವಾಂಟಿಟೇಟಿವ್ ಡೇಟಾ ಅಂತ ಹೇಳ್ತೀವಿ. ಸಿಮಿಲರ್ಲಿ ವೆಯ್ಟ್ ಅಂತ ಹೇಳ್ತಿದ್ದ, ವೆಯ್ಟ್ ನು ಕೂಡ ನಂಬರ್ ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಲ್ವಾ. ಸೊ 50 kg ಇದ್ದಾನೆ, 55 kg ಇದ್ದಾನೆ, 60 kg ಇದ್ದಾನೆ ಅಂತ ಹೇಳ್ತೀವಲ್ವಾ. ಸೊ ದಟ್ ಈಸ್ ಆಲ್ಸೋ ಕ್ವಾಂಟಿಟೇಟಿವ್ ಡೇಟಾ. ಸಿಮಿಲರ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್, ಒಂದು ಕ್ಲಾಸ್ ರೂಮ್ ನಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಹೇಳ್ಬೋದು. 15 ಜನ ಇದ್ದಾರೆ, 20 ಜನ ಇದ್ದಾರೆ, ಈ ತರ ಹೇಳ್ತೀವಲ್ವಾ. ಸೊ ದಟ್ ಈಸ್ ಆಲ್ಸೋ ಕ್ವಾಂಟಿಟೇಟಿವ್ ಡೇಟಾ. ಪಾಪ್ಯುಲೇಷನ್ ಇನ್ ಎ ಸಿಟಿ, ಒಂದು ಸಿಟಿನಲ್ಲಿ ಎಷ್ಟು 1 ಮಿಲಿಯನ್ ಪಾಪ್ಯುಲೇಷನ್ ಇದೆ, 50,000 ಇದ್ದಾರೆ, 10,000 ಇದ್ದಾರೆ ಅಂದ್ರೆ ನಂಬರ್ ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ದಟ್ ಈಸ್ ಆಲ್ಸೋ ಕ್ವಾಂಟಿಟೇಟಿವ್ ಡೇಟಾ. ಸೊ ಏಜ್ ಆಫ್ ಎ ಪೀಪಲ್, ಓಕೆನಾ. ಸೊ ಒಂದು ಪರ್ಸನ್ ಏಜ್ ಇರ್ಬೋದು, ಪೀಪಲ್ ಏಜ್ ಇರ್ಬೋದು, ಇದನ್ನೆಲ್ಲ ನಾವೇನಂತ ಹೇಳ್ತೀವಿ ಅಂದ್ರೆ ಕ್ವಾಂಟಿಟೇಟಿವ್ ಡೇಟಾ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ನಂಬರ್ ನಲ್ಲಿ ಎಕ್ಸ್ಪ್ರೆಸ್ ಮಾಡಬಹುದಾದಂತಹ ಏನೇ ಡೇಟಾ ಇರ್ಲಿ ಅದನ್ನ ನಾವು ಕ್ವಾಂಟಿಟೇಟಿವ್ ಡೇಟಾ ಅಂತ ಕರೀತೇವೆ. ಕ್ವಾಂಟಿಟೇಟಿವ್ ನೆನ್ಪಿರ್ಲಿ. Okay. Similarly, there is one more type of data. It is called qualitative data ಅಂತ ಹೇಳ್ತೀವಿ. Qualitative data ಅಂತ ಅಂದ್ರೆ the data which cannot be, which are not numerically measurable are called qualitative data ಅಂತ ಕರೀತಾರೆ. ಅರ್ಥ ಮಾಡ್ಕೊಳ್ಳಿ, ನ್ಯೂಮರಿಕಲಿ ಮೆಜರಬಲ್ ಇದ್ರೆ ಕ್ವಾಂಟಿಟೇಟಿವ್ ಡೇಟಾ, ನ್ಯೂಮರಿಕಲಿ ಮೆಜರಬಲ್ ಇಲ್ಲ ಅಂತ ಅಂದ್ರೆ ಅದನ್ನ ಕ್ವಾಲಿಟೇಟಿವ್ ಡೇಟಾ ಅಂತ ಕರೀತಾರೆ. ಎಕ್ಸಾಂಪಲ್ ನೋಡಿ, ಸ್ಕಿನ್ ಕಲರ್ ಅಂತ ಏನೇ ಮಾತಾಡಿದ್ರು ಅದು ಕೂಡ ಕ್ವಾಲಿಟೇಟಿವ್ ಡೇಟಾಗೆ ಬರುತ್ತೆ. ಯಾಕಂದ್ರೆ ಕಲರ್ ನ ನೀವು ಬ್ಲಾಕ್, ವೈಟ್, ರೆಡ್ ಈ ತರ ಮಾತಾಡ್ತೀವಲ್ವಾ. ಸೊ ಅಲ್ಲಿ ನಂಬರ್ ನ ಹೇಳಲ್ಲ, ಓಕೆನಾ, ಅದ್ರದ್ದು ಕ್ವಾಲಿಟಿ ಹೇಳ್ತಾ ಹೋಗ್ತೀವಿ. ಸೊ ಹಂಗಾಗಿ ದಟ್ ಇಸ್ ಎ ಕ್ವಾಲಿಟೇಟಿವ್ ಡೇಟಾ ಅಂತ ಹೇಳ್ತೀವಿ. ಅದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ನ ಹೇಳೋದಾದ್ರೆ ದಟ್ ಈಸ್ ವಾಟ್ ಕ್ವಾಲಿಟೇಟಿವ್ ಡೇಟಾ. ಐ ಕಲರ್ ಇರ್ಬೋದು, ಲವ್ ಇರ್ಬೋದು. ನಿನ್ ಮೇಲೆ ನನಗೆ ಎಷ್ಟು ಲವ್ ಇದೆ ಅಂತ ಕೇಳಿದಾಗ ಜಾಸ್ತಿ ಇದೆಯೋ ಕಡಿಮೆ ಇದೆಯೋ ಅಂತ ಹೇಳ್ತೀವಿ. 1 ಇದೆ, 2 ಇದೆ, 3 ಇದೆ ಅಂತ ನಂಬರ್ ನಲ್ಲಿ ಹೇಳಲ್ಲ, ಓಕೆನಾ. ಸೊ ಲವ್ ಅನ್ನೋದೇನಿದೆ ದಟ್ ಈಸ್ ಎ ಕ್ವಾಲಿಟೇಟಿವ್ ಡೇಟಾ. ಅದೇ ತರ ಎಕ್ಸ್ಪ್ರೆಷನ್ ಇರ್ಬೋದು, ಓಕೆನಾ, ಒಂದು ಎಕ್ಸ್ಪ್ರೆಷನ್ ಮಾಡಿದ್ರೆ ಅದು ಯಾವ ತರ ಅಂತ, ಎಮೋಷನ್ಸ್, ಇಂಟೆಲಿಜೆನ್ಸ್ ಆಫ್ ಎ ಸ್ಟೂಡೆಂಟ್ ಇರ್ಬೋದು, ಹಾನೆಸ್ಟಿ, ಜೆಂಡರ್, ಲಿಟ್ರಸಿ, ಮೆರಿಟಲ್ ಸ್ಟೇಟಸ್, ವರ್ಡ್ಸ್, ಲೆಟರ್ಸ್, ಇವನ್ನೆಲ್ಲ ಏನಂತ ಕರಿತೀವಿ ಅಂತ ಅಂದ್ರೆ ಕ್ವಾಲಿಟೇಟಿವ್ ಡೇಟಾ ಅಂತ ಕರಿತೀವಿ. ನೆನ್ಪಿರ್ಲಿ, ನಂಬರ್ ನಲ್ಲಿ ಏನಾದ್ರೂ ಒಂದು ಡೇಟಾನ ನೀವು ಹೇಳ್ತಿದ್ದೀರಾ ಅಂತ ಅಂದ್ರೆ ದಟ್ ಈಸ್ ಕಾಲ್ಡ್ ಕ್ವಾಂಟಿಟೇಟಿವ್ ಡೇಟಾ. ನಂಬರ್ ನಲ್ಲಿ ಹೇಳ್ತಿಲ್ಲ ಅಂತ ಅಂದ್ರೆ ದಟ್ ಈಸ್ ಕ್ವಾಲಿಟೇಟಿವ್ ಡೇಟಾ, ಓಕೆನಾ. ಸೊ ಇನ್ನು ಒಂದೆರಡು ಎಕ್ಸಾಂಪಲ್ಸ್ ಟೇಬಲ್ ಮುಖಾಂತರ ನೋಡೋದಾದ್ರೆ ನಿಮ್ಗೆ ಒಂದೆರಡು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ನಿಮ್ಗೆ ಕಂಪ್ಯಾರಿಸನ್ಗೆ ಈಸಿ ಆಗ್ಲಿ ಅಂತ ನಾನು ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ನೋಡಿ, ವಿಲ್ ಸಿ ದ ಕ್ವಾಲಿಟೇಟಿವ್ ಡೇಟಾ. ನೋಡಿ, ಜೆಂಡರ್ ಅಂತ ನೀನ್ ಏನಾದ್ರೂ ಮಾತಾಡಿದ್ರೆ ಅಲ್ಲಿ ಏನಂತ ಮಾತಾಡ್ತೀಯಾ? ಜೆಂಡರ್ ಅಂತಂದ್ರೆ ಆಪ್ಷನ್ ಏನೇನಿರುತ್ತೆ ನಿನ್ನ ಹತ್ರ ಮೇಲ್ ಅಂತ ಹೇಳ್ಬೋದು, ಇಲ್ಲ ಫೀಮೇಲ್ ಅಂತ ಹೇಳ್ಬೋದು. ಮೇಲ್ ಆರ್ ಫೀಮೇಲ್ ಅಂತ ಹೇಳ್ಬೋದು, ನಂಬರ್ ನಲ್ಲಿ ಮಾಡಕ್ ಆಗಲ್ಲ. ಓಕೆ, ಐ ಕಲರ್ ಅಂತಂದ್ರೆ ಇಲ್ಲ ಬ್ಲಾಕ್ ಇಲ್ಲ ಬ್ರೌನ್ ಅಂತ ಹೇಳ್ಬೋದು. ರಿಸಲ್ಟ್ ಈಸ್ ಆಲ್ಸೋ ಎ ಕ್ವಾಲಿಟೇಟಿವ್ ಡೇಟಾ. ರಿಸಲ್ಟ್ ಅಂತಂದ್ರೆ ಪಾಸ್ ಆರ್ ಫೇಲ್ ಅಂತ ಹೇಳ್ತೀವಿ, ಓಕೆನಾ. ಸೊ ಪಾಸ್ ಮತ್ತೆ ಫೇಲ್ ಅಂತ ಹೇಳೋದು ದಟ್ ಈಸ್ ಆಲ್ಸೋ ಕ್ವಾಲಿಟೇಟಿವ್ ಡೇಟಾ. ಹ್ಯಾಪಿನೆಸ್ ಅಂದ್ರೆ ನೀನ್ ಹ್ಯಾಪಿ ಆಗಿದ್ಯಾ, ಅನ್ಹ್ಯಾಪಿ ಆಗಿದ್ಯಾ ಅಂತ. ಸೊ ಹ್ಯಾಪಿ ಆರ್ ಅನ್ಹ್ಯಾಪಿ ಆಪ್ಷನ್. ಟೇಸ್ಟ್ ಅಂತಂದ್ರೆ ಗುಡ್, ಬ್ಯಾಡ್ ಅಂತ ಹೇಳ್ತೀವಿ. ಬ್ಯೂಟಿ ಅಂದ್ರೆ ಬ್ಯೂಟಿಫುಲ್, ಅಗ್ಲಿ ಅಂತ ಹೇಳ್ತೀವಿ. ಮ್ಯಾರಿಟಲ್ ಸ್ಟೇಟಸ್ ಅಂತ ಅಂದ್ರೆ ಮ್ಯಾರಿಡ್ ಆರ್ ಅನ್ಮ್ಯಾರಿಡ್ ಅಂತ ಹೇಳ್ತೀವಿ. ಸೊ ಈ ಎಲ್ಲಾ ಡೇಟಾಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಕ್ವಾಲಿಟೇಟಿವ್ ಡೇಟಾ ಅಂತ ಕರಿತೀವಿ. ಕ್ವಾಂಟಿಟೇಟಿವ್ ಡೇಟಾ ನೋಡಿ, ವೆಯ್ಟ್ ಅಂತ ಮಾತಾಡಿದ್ರೆ ದಟ್ ಈಸ್ ಎ ಕ್ವಾಂಟಿಟೇಟಿವ್. ವೆಯ್ಟ್ ಎಷ್ಟು ಅಂತಂದ್ರೆ 50 kg ಇದೆ ಅಂತ ಹೇಳ್ತೀಯ. ಹೈಟ್ ಅಂತಂದ್ರೆ 6 feet ಅಂತ ಹೇಳ್ತೀಯ.
ಏಜ್ ಅಂತ ಅಂದ್ರೆ 12 ಇಯರ್ಸ್ ಅಂತ ಹೇಳ್ತೀವಿ, ಅಂದ್ರೆ ನಾಟ್ ಓನ್ಲಿ 12 ಇಯರ್ಸ್, ಎಷ್ಟಾದ್ರೂ ಆಗಿರ್ಬೋದು, ನಂಬರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೇನೆ. ನಂಬರ್ ನೋಡಿ, ಇಲ್ಲಿ ಏನೇನ್ ಬರ್ದಿದ್ದೀನಿ, ವಾಟ್ ಎವರ್ ಐ ಹ್ಯಾವ್ ರಿಟನ್, ಅವೆಲ್ಲವೂ ಕೂಡ ನಂಬರ್ ನಲ್ಲಿ ಇದಾವೆ. ಇಲ್ಲೆಲ್ಲೂ ನಾನು ಐ ಹ್ಯಾವ್ ನಾಟ್ ಮೆನ್ಷನ್ಡ್ ಎನಿ ನಂಬರ್ಸ್ ಓದೆ. ಓಕೆ, ಸೊ ಹಾಗಾಗಿ ಟೆಂಪರೇಚರ್ ಇರ್ಬೋದು, ಟೆಂಪರೇಚರ್ ಇಸ್ ಆಲ್ಸೋ ಎ ಕ್ವಾಂಟಿಟೇಟಿವ್ ಡೇಟಾ. ಸೈಜ್ 4 ಇಂಚ್ ಅಂತ ಇದೆ, ದಟ್ ಈಸ್ ಆಲ್ಸೋ ಕ್ವಾಂಟಿಟೇಟಿವ್. ಸ್ಪೀಡ್ ಅಂತ ಇದೆ, ಸ್ಪೀಡ್ ಈಸ್ ಆಲ್ಸೋ 10 ಕಿಲೋಮೀಟರ್ ಪರ್ ಅವರ್, 20 ಕಿಲೋಮೀಟರ್ ಪರ್ ಅವರ್, ದಟ್ ಈಸ್ ಆಲ್ಸೋ ಕ್ವಾಂಟಿಟೇಟಿವ್ ಡೇಟಾ. ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ, 15 ಜನ ಇದ್ದಾರೆ ಅಂತ ಹೇಳ್ತೀವಿ. ಇಂಥ ಡೇಟಾನೆಲ್ಲ ನಾವೇನಂತ ಹೇಳ್ತೀವಿ, ಕ್ವಾಂಟಿಟೇಟಿವ್ ಡೇಟಾ ಅಂತ ಕರಿತೀವಿ. ಸೊ ವೆರಿ ಕ್ಲಿಯರ್ ಆಗಿ ಅರ್ಥ ಆಗಿದೆ. ಕ್ವಾಂಟಿಟೇಟಿವ್ ಅಂತ ಅಂದ್ರೆ ನಂಬರ್ ನಲ್ಲಿ ಹೇಳ್ತೀವಿ, ಕ್ವಾಲಿಟೇಟಿವ್ ಅಂತ ಅಂದ್ರೆ ನಂಬರ್ ನಲ್ಲಿ ಹೇಳಲ್ಲ. ಓಕೆನಾ? ಸೊ ಇಷ್ಟು ಗೊತ್ತಿದ್ರೆ ಸಾಕು. ನಿಮಗೆ ಪ್ರತಿ ಇಯರ್ ಇದ್ರ ಮೇಲೆ ಒಂದೊಂದು ಕ್ವಶನ್ ಕೇಳ್ತಾ ಇರ್ತಾರೆ. ಸೊ ಇದ್ರದ್ದು ಇಷ್ಟೇ ಕ್ಲಾಸಿಫಿಕೇಶನ್ ಅಲ್ಲ, ಇನ್ನೂ ಕ್ಲಾಸಿಫಿಕೇಶನ್ಸ್ ಇದಾವೆ, ಅದನ್ನ ನೆಕ್ಸ್ಟ್ ಕಮಿಂಗ್ ವಿಡಿಯೋಸ್ ಗಳಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆನಾ? ಸೊ ಒಂದೆರಡು ಕ್ವಶನ್ಸ್ ನೋಡೋಣ ಯಾವ ತರ ಕ್ವಶನ್ಸ್ ಇದೆ ಅಂತ. ಸಿ ದಿಸ್ ಕ್ವಶನ್, ದ ಡೇಟಾ which cannot numerically measurable, ಅಂದ್ರೆ numerically measurable ಅಲ್ಲ ಅಂತಂದ್ರೆ qualitative. Okay, so option A is correct to this question, qualitative ಅಂತ. Okay, next question ನೋಡೋಣ. The next question is numerically measurable data is known as ಅಂತ ಇದೆ. Numerically measurable data is what? It is quantitative data. So it is option A is correct. Okay, quantitative data ಅಂತ. Okay, next question ನೋಡೋಣ. The data classification which is based on the variables such as production, cost, height, weight considered as ಅಂತ ಹೇಳಿದೆ. ಅಂದ್ರೆ height, weight, cost, ಪ್ರೊಡಕ್ಷನ್ ಇವನ್ನೆಲ್ಲ ನಂಬರ್ ನಲ್ಲೇ ಎಕ್ಸ್ಪ್ರೆಸ್ ಮಾಡ್ಬೇಕಲ್ವಾ. ಎಷ್ಟು ಪ್ರೊಡಕ್ಷನ್ ಆಯ್ತು ಅಂತ ಹೇಳ್ತೀವಿ, ಎಷ್ಟು ಅಂತ ಬಂದ್ರೆ ದಟ್ ಈಸ್ ದ ನಂಬರ್. ಓಕೆನಾ? ಸೊ ಹಂಗಾಗಿ ಇದನ್ನ ಅಂತ ಕರಿತೀವಿ ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಶನ್ ಅಂತ ಕರಿತೀವಿ. ಸೊ ನಿಮಗೆ ಗೊತ್ತಿರ್ಲಿ. ಓಕೆ, ಸೊ ಇದೇ ತರ ನಿಮ್ಗೆ ಪ್ರೀವಿಯಸ್ ಇಯರ್ ಅಲ್ಲಿ ಯಾವ ತರ ಕ್ವಶನ್ ಕೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ. ಸೊ ದಿಸ್ ಇಸ್ ದಿ ಕ್ವಶನ್ ಆಸ್ಕ್ಡ್ ಇನ್ DCET 2023 DCET ಎಕ್ಸಾಮ್ ನಲ್ಲಿ ಕೇಳಿರುವಂತ ಕ್ವಶನ್ ಇದು. ನೋಡಿ, ಡ್ಯಾಶ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಕ್ವಾಂಟಿಟೇಟಿವ್ ಡೇಟಾ ಅಂತ ಕೇಳ್ತಾರೆ. ಈ 4 ಆಪ್ಷನ್ ಏನಿದಾವೆ ಅದರಲ್ಲಿ ಕ್ವಾಂಟಿಟೇಟಿವ್ ಡೇಟಾ ಯಾವುದು ಅಂತ ಹೇಳ್ತಿದ್ದಾರೆ. ನೋಡಿ, ವಾಲ್ಯೂಮ್ ಅಂತ ಹೇಳ್ತಿದ್ದಾರೆ. ಹೌದು, ವಾಲ್ಯೂಮ್ ಎಷ್ಟು ವಾಲ್ಯೂಮ್ ಅಂತ ಕೇಳ್ತೀರಾ ತಾನೆ. ಸೊ ಎಷ್ಟು ವಾಲ್ಯೂಮ್ ಅಂದ್ರೆ 3 ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಆತರ ಎಲ್ಲ ಹೇಳ್ತೀರಾ. ಅಂದ್ರೆ ದಿಸ್ ಇಸ್ ಎ ಕ್ವಾಂಟಿಟೇಟಿವ್ ಡೇಟಾ ಅಂತ ಹೇಳ್ಬೋದು. ನೋಡಿ, ವರ್ಡ್ಸ್ ಅಂತ ಕ್ವಾಲಿಟೇಟಿವ್ ಡೇಟಾ, ಐ ಮೀನ್ ಇಟ್ ಇಸ್ ಅ ಕ್ವಾಲಿಟೇಟಿವ್ ಡೇಟಾ. ಆ ತರ ಸಿಂಬಲ್ ಕೂಡ ನಾವು ನಂಬರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದು, ಸಿಂಬಲ್ ತೋರಿಸ್ತೀವಿ ಅಥವಾ ಸಿಂಬಲ್ ನ ರೆಪ್ರೆಸೆಂಟ್ ಮಾಡ್ತೀವಿ, ಹಂಗಾಗಿ ಅದು ಕೂಡ ಕ್ವಾಂಟಿಟೇಟಿವ್ ಅಲ್ಲ, ಇಟ್ ಈಸ್ ಆಲ್ಸೋ ಕ್ವಾಲಿಟೇಟಿವ್. ಓಕೆ, ಕಲರ್ ನಾನು ಹೇಳ್ದಂಗೆ ಇಟ್ ಇಸ್ ಅ ಕ್ವಾಲಿಟೇಟಿವ್ ಡೇಟಾ. ಹಂಗಾಗಿ ಸೊ ಈ ಕ್ವಶನ್ ಗೆ ಆನ್ಸರ್ ಬಂದ್ಬಿಟ್ಟು ವಾಲ್ಯೂಮ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಕ್ವಶನ್ ಬಂದ್ಬಿಟ್ಟು DCET 2024 ನಲ್ಲಿ ಕೇಳಿರುವಂತಹ ಕ್ವಶನ್. ಓಕೆ, ಲಾಸ್ಟ್ ಇಯರ್ ನಿಮ್ ಸೀನಿಯರ್ಸ್ ಏನಿದ್ದಾರೆ ಅವರು ಬರ್ದಿರುವಂತ ಎಕ್ಸಾಮ್ ಇದು. ಓಕೆ, 2024 ಏನ್ ಕೇಳಿದಾನೆ, ಡ್ಯಾಶ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಕ್ವಾಲಿಟೇಟಿವ್ ಡೇಟಾ ಅಂತ ಕೇಳಿದಾನೆ. ಕ್ವಾಲಿಟೇಟಿವ್ ಅಂತಂದ್ರೆ ಅಂತ ಹೇಳಿದೀನಿ, ನಂಬರ್ ನಲ್ಲಿ ಎಕ್ಸ್ಪ್ರೆಸ್ ಮಾಡಂಗಿಲ್ಲ ಅದನ್ನ. ಓಕೆ, ಸೊ ಟೆಂಪರೇಚರ್ ನಾನು ಹೇಳ್ದಂಗೆ ನಂಬರ್ ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ, ಹಂಗಾಗಿ ಇದು ಕ್ವಾಂಟಿಟೇಟಿವ್ ಡೇಟಾ. ಪ್ರೈಸ್ಗಳು ಇಟ್ ಇಸ್ ಆಲ್ಸೋ ಕ್ವಾಂಟಿಟೇಟಿವ್ ಡೇಟಾ ಅಲ್ವಾ. ಅಂಡ್ ಆಲ್ಸೋ ಏರಿಯಾ ಅಂದ್ರೆ ಏನು, ಏರಿಯಾ ಅಂತಂದ್ರೆ ಇಷ್ಟು ಸ್ಕ್ವೇರ್ ಸೆಂಟಿಮೀಟರ್ ಈ ತರ ಎಲ್ಲ ಹೇಳ್ತೀವಲ್ವಾ, 5 ಎಕರೆ 6 ಎಕರೆ. ಓಕೆನಾ, ಎಷ್ಟು ಎಕರೆ ಅಂತ ಎಲ್ಲ ಹೇಳ್ತೀವಲ್ಲ, ಹಂಗಾಗಿ ಏರಿಯಾ ಅನ್ನೋದು ಇಟ್ ಈಸ್ ಆಲ್ಸೋ ಎ ಕ್ವಾಂಟಿಟೇಟಿವ್ ಡೇಟಾ. ಸೊ ಹಾಗಾಗಿ ಎಬಿಲಿಟಿ ಆಫ್ ದಿ ಸ್ಟೂಡೆಂಟ್ಸ್ ಏನಿದೆ ದಟ್ ಈಸ್ ಎ ಕ್ವಾಲಿಟೇಟಿವ್ ಡೇಟಾ. ಸೊ ಈ ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು ಬಿ ಆಪ್ಷನ್, ಎಬಿಲಿಟಿ ಆಫ್ ಎ ಸ್ಟೂಡೆಂಟ್ಸ್ ಅಂತ. ಅರ್ಥ ಆಯ್ತಲ್ವಾ? ಸೊ ಇದೇ ತರ ಟಾಪಿಕ್ ಆಫ್ ದ ಡೇಗೆ ನಮ್ಮ ಯೂಟ್ಯೂಬ್ ಚಾನಲ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ. ಯೂಟ್ಯೂಬ್ ಚಾನಲ್ ನಿಮಗೆ ಅಭ್ಯಾಸ DCET ಅಂತ ಇರುತ್ತೆ. ದಿಸ್ ಇಸ್ ಸ್ಪೆಷಲಿ ಫಾರ್ ದಿ ಡಿಪ್ಲೊಮಾ ಸ್ಟೂಡೆಂಟ್ಸ್, ಅವ್ರಿಗೆ ಉಪಯೋಗ ಆಗಲಿ ಅಂತಾನೆ ಈ ಚಾನಲ್ ಮಾಡಿದೀವಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಅಂಡ್ ಮೋರ್ ಓವರ್ ನಮ್ಮ ಅಭ್ಯಾಸ ಅಕಾಡೆಮಿ ಕಡೆಯಿಂದ DCET 2025 ಗೆ ಅಡ್ಮಿಷನ್ ಸ್ಟಾರ್ಟ್ ಮಾಡಿದೀವಿ. ಅಂಡ್ ಮೋರ್ ಓವರ್ ನಿಮ್ಗೆ 23rd ಡಿಸೆಂಬರ್ ಇಂದ ಅಂದ್ರೆ ನಾಳೆಯಿಂದ ನಿಮ್ಗೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ, ರೆಗ್ಯುಲರ್ ಕ್ಲಾಸಸ್. ಕೋರ್ಸ್ ಫೀಚರ್ಸ್ ನಾವು ಒಂದ್ಸರಿ ನೋಡ್ಕೊಳ್ಳಿ. ಎಲ್ಲ DCET 2025 ನ ಎಲ್ಲ 5 ಸಬ್ಜೆಕ್ಟ್ ಗಳನ್ನ ಕವರ್ ಮಾಡ್ತೀವಿ. ನಿಮ್ಗೆ ಗೊತ್ತಿರಬೇಕು ಎಷ್ಟು ಸಬ್ಜೆಕ್ಟ್ ಇದೆ ಅಂತ. ನಿಮ್ಮ DCET ಗೆ 5 ಸಬ್ಜೆಕ್ಟ್ಸ್ ಇರುತ್ತೆ. ಇಂಜಿನಿಯರಿಂಗ್ ಮ್ಯಾಥ್ಸ್, ಸ್ಟ್ಯಾಟಿಸ್ಟಿಕ್ಸ್ ಅನಾಲಿಟಿಕ್ಸ್,
IT ಸ್ಕಿಲ್ಸ್, FEEE, PMS ಅಂತ ಈ 5 ಸಬ್ಜೆಕ್ಟ್ಗಳಿಗೂ ಎಫೆಕ್ಟಿವ್ ಕ್ಲಾಸಸ್ ಗಳನ್ನ ಮಾಡ್ತಾ ಹೋಗ್ತೀವಿ. ಇದು ಆನ್ಲೈನ್ ಮತ್ತೆ ಆಫ್ಲೈನ್ ಇರುತ್ತೆ. ಸೊ ನೀವು ಎಲ್ಲೇ ಕರ್ನಾಟಕದಲ್ಲಿ ಎಲ್ಲೇ ಕುತ್ಕೊಂಡು ಕೂಡ ನಮ್ಮ ಪಾಠಗಳನ್ನ ಕೇಳ್ಬೋದು. ಎಫೆಕ್ಟಿವ್ ಆಗಿ ನಿಮ್ಗೆ ಕ್ಲಾಸಸ್ ಮಾಡ್ಕೊಡ್ತೀವಿ. ಎವ್ರಿ ಡೇ ನಿಮ್ಗೆ 2 hours ಕ್ಲಾಸ್ ಇರುತ್ತೆ. ನಿಮ್ಗೆ ವೀಕ್ಲಿ 5 days ಕ್ಲಾಸ್ ಇರುತ್ತೆ. ಇನ್ನ 2 days ಮಾಕ್ ಟೆಸ್ಟ್ ಮತ್ತೆ ಡೌಟ್ ಕ್ಲಿಯರಿಂಗ್ ಸೆಷನ್ ಅಂತ ಇರುತ್ತೆ. ಸೊ ನೀವು ಅದನ್ನು ಇದು ಮಾಡ್ಬೋದು. ಇಂಟರಾಕ್ಟಿವ್ ಪ್ಯಾನಲ್ ಡಿಸ್ಪ್ಲೇ ಇರುತ್ತೆ. ನಿಮ್ಗೆ ಸಪರೇಟ್ ಡೌಟ್ ಕ್ಲಿಯರಿಂಗ್ ಸೆಷನ್. ನಿಮ್ಗೆ ಎವ್ರಿ ಡೇ ಆಫ್ಟರ್ ದಿ ಕ್ಲಾಸ್ ನಿಮ್ಗೆ 1 hour ಗ್ಯಾಪ್ ಕೊಟ್ಬಿಟ್ಟು ನಿಮ್ಗೆ ಮಾಕ್ ಟೆಸ್ಟ್ ಅಂತ ಮಾಡ್ತೀವಿ. ಸೊ ದಟ್ ನಿಮ್ಗೆ ಡೈಲಿ ಮಾಕ್ ಟೆಸ್ಟ್ ಅಟೆಂಡ್ ಮಾಡೋದ್ರಿಂದ ನಿಮ್ಗೆ ಎಫೆಕ್ಟಿವ್ ಇವ್ಯಾಲ್ಯೂಯೇಷನ್ ಆಗುತ್ತೆ. ನಾವ್ ಎಷ್ಟು ಕಲ್ತಿದೀವಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ದಟ್ ಈಸ್ ಆಲ್ಸೋ ಒನ್ ಥಿಂಗ್. ಪ್ರತಿಯೊಂದು ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಸಾಲ್ವ್ ಮಾಡ್ಬೇಕಾದ್ರೆ ನಿಮ್ಗೆ ಶಾರ್ಟ್ ಕಟ್ ಟೆಕ್ನಿಕ್ಸ್ ಗಳು ಗೊತ್ತಿರ್ಬೇಕಾಗತ್ತೆ. ಇನ್ನು ಸ್ಟ್ಯಾಟಿಸ್ಟಿಕ್ಸ್ ಅನಾಲಿಟಿಕ್ಸ್ ಇರ್ಬೋದು, ಮ್ಯಾಥಮ್ಯಾಟಿಕ್ಸ್ ಇರ್ಬೋದು, ಅದನ್ನು ಕ್ವಶನ್ಸ್ ಸಾಲ್ವ್ ಮಾಡ್ಬೇಕಾದ್ರೆ ನಿಮ್ಗೆ ಶಾರ್ಟ್ ಕಟ್ ಗಳು ಗೊತ್ತಿರ್ಬೇಕು. ಅದನ್ನ ಪ್ರತಿ ಟಾಪಿಕ್ ಹೇಳ್ಕೊಡ್ತೀವಿ. ಸ್ಟಡಿ ಮೆಟೀರಿಯಲ್ ಕೊಡ್ತೀವಿ ನಿಮ್ಗೆ, ಕ್ವಾಲಿಟಿ ಆಗಿರುವಂತಹ ಸ್ಟಡಿ ಮೆಟೀರಿಯಲ್. ಸೊ ಅದನ್ನ ನಿಮ್ಗೆ ಪ್ರೊವೈಡ್ ಮಾಡ್ಕೊಡ್ತೀವಿ. ಅಂಡ್ ಫ್ರೀ ಗೈಡೆನ್ಸ್ ಫಾರ್ ಅಪ್ಲಿಕೇಶನ್, ಆಪ್ಷನ್ ಎಂಟ್ರಿ ಅಂಡ್ ಕಾಲೇಜ್ ಸೆಲೆಕ್ಷನ್. ನಿಮ್ಗೆ DCT ಎಕ್ಸಾಮ್ ಬರ್ದಾದ್ಮೇಲೆ ಅಪ್ಲಿಕೇಶನ್ ಇಂದ ಹಿಡಿದು ಆಪ್ಷನ್ ಎಂಟ್ರಿ ಮತ್ತೆ ಕಾಲೇಜ್ ಸೆಲೆಕ್ಷನ್ ಎಲ್ಲ ನಿಮ್ಗೆ ಕಂಪ್ಲೀಟ್ ಆಗಿ ಟಿಲ್ ನೀವು ಜಾಯ್ನಿಂಗ್ ಆಫ್ ಯುವರ್ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿವರೆಗೂ ನಿಮ್ಗೆ ಕಂಪ್ಲೀಟ್ ಫ್ರೀ ಗೈಡೆನ್ಸ್ ಸಿಗುತ್ತೆ. ಅಂಡ್ ಆಲ್ಸೋ ಲಾಸ್ಟ್ ಇಯರ್ ಅಲ್ಲಿ ನಮ್ಮ ಅಕಾಡೆಮಿ ಕಡೆಯಿಂದ ಟಾಪ್ ರಿಸಲ್ಟ್ಸ್ ಗಳನ್ನ ಕೊಟ್ಟಿದೀವಿ. ಅಂಡ್ ಯು ಹ್ಯಾವ್ ಸೀನ್ ದಿಸ್ ರಿಸಲ್ಟ್ಸ್. ನೀವು ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ನೋಡಿರ್ಬೋದು. ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿದೀವಿ. ಅಂಡ್ ದೇ ಆರ್ placed in a good colleges. Okay, so and moreover don't forget to subscribe our channel and Instagram page na follow ಮಾಡಿ. ಆ ಲಿಂಕ್ಸ್ ಎಲ್ಲಾನ ಈ ಡಿಸ್ಕ್ರಿಪ್ಷನ್ ಕೆಳಗಡೆ ಇರುತ್ತೆ. ಅಂಡ್ ಕ್ಲಾಸಸ್ ಬಂದ್ಬಿಟ್ಟು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದು ಕ್ಲಾಸಸ್ ನ ತಗೋತೀವಿ ಅಂತ ಅಂದ್ರೆ ಏನ್ ನಂಬರ್ ಇದೆ ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಸೊ ನಿಮ್ಗೆ ಪೇಯ್ಡ್ ಕ್ಲಾಸಸ್ ಏನಿದೆ ಅದಕ್ಕೆ ನಿಮ್ಗೆ ಗ್ರೂಪ್ ಗೆ ಜಾಯಿನ್ ಮಾಡ್ತೀವಿ. ಸೊ ದಟ್ ಯು ವಿಲ್ ಗೆಟ್ ಎವ್ರಿ ಅಪ್ಡೇಟ್ಸ್ ಇನ್ ದಟ್ ಗ್ರೂಪ್ ಓನ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಬಾಯ್.